ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅತ್ತೆ ಏನತ್ತೆ ಮಾಡ್ತಿದ್ದೀರಲ್ಲಿ? ಅದು ಕತ್ತು ಮುಚ್ಚಿ ನೋಡಲಿ, ಪದ್ಮಿನಿ ನಂದನ್ ಇಬ್ಬರೇ ಇದ್ದಾರೆ. ಅವರಿಬ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಂಡ್ರೆ ಏನು ನಡೀತಿದೆ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಈ ರೀತಿ ಕೇಳಿಸ್ಕೊತಿದ್ದೀರಾ? ಚೀಪ್ ಅನಿಸ್ತಾ ಇಲ್ವಾ ನಿಮಗೆ? ಓಹೋ, ನೀನು ಭಾರಿ ಗಣಂದಾರಿ ಕೆಲಸನೇ ಮಾಡ್ತೀಯ ಅಲ್ವಾ? ಮೊದಲು ಕೇಳಿಸ್ಕೊ. ನಿಮ್ಗಿಷ್ಟ ಅಂತ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಲಾ ನಂದನವ್ರೆ? ಅಮ್ಮ ಅಮ್ಮ, ಅದು ಅತ್ತೆಯಮ್ಮ ಮನೇಲಿಲ್ಲ, ಅಣ್ಣನ ಮನೆಗೆ ಹೋಗಿದ್ದಾರೆ. ಯಾರು ಯಾರ ಮನೇಲಿಲ್ಲ ಅಂತ ಹೇಳ್ದೆ? ಅದು ನಿಮ್ಮ ತಾಯಿ. ನಂದನವ್ರೆ ಊಟ ಮಾಡ್ಕೊಂಡು ಹೋಗಿ. ಇವತ್ತೇನೋ ಇರಬ್ಬರ ಅಕ್ಕಿ ಎಲ್ಲ ಇಟ್ಟು ಗಂಜಿ ಮಾಡೀವ್ನಿ, ಆದ್ರೆ ನಾಳೆಗೆ ಏನ್ ಮಾಡು ಅಂತೀರಾ? ಮನೆಯಾಗ ಏನೋನು ಉಳ್ದಿಲ್ಲ. ಏನು ಮಾಡಲಿ? ನಾನಿಲ್ಲಿ ದಾನ ತಗೊಳ್ಳೋದ? ಅಲ್ಲ, ದಾನ ತಗೊಳ್ಳೋದು ಸರಿಯಾ? ಯಾವತ್ತು ಯಾರ ಕೈಲೂ ಪುಕ್ಸಟ್ಟೆ ಏನೋ ತಗೊಂಡವನು ಹೆಂಗೆ ತಗೊಳ್ಳೋದು? ನೋಡಿದ್ರಾತೆ, ಪದ್ಮಿನಿ ಬಡ್ಸಕ್ ಬಂದಾಗ ನಂದನ್ ಊಟ ಮಾಡದೆ ಹೇಗೆ ಎದ್ದೊಟ್ಟೋದ? ಅದನ್ನು ತಿಳ್ಕೊಬೇಕು ಅಂತಾನೆ ನಾನು ಫೋನ್ ಮಾಡಬೇಕು ಅಂತ ನಾಟಕ ಮಾಡಿ ಪದ್ಮಿನಿನ ನೀನೇ ಬಡಿಸು ಅಂತ ಹೇಳಿ ಬಂದಿದ್ದು. ಅಲ್ಲಿ ಕನ್ಫರ್ಮ್ ಆಗೋಯ್ತು, ಪ್ರೇಮ ಪಕ್ಷಿಗಳಿಬ್ರು ಮನಸ್ತಾಪ ಅನ್ನೋ ಪಂಜರದಲ್ಲಿ ಬಂದಿಯಾಗೋದ್ರು. ನಂದನ್ ಯಾವಾಗಲೂ ಪದ್ಮಿನಿ ಪದ್ಮಿನಿ ಅಂತ ಅವಳು ಸರ್ಕಿಡ್ಕೊಂಡೇ ಓಡಾಡ್ತಿದ್ದೋನು, ಇವತ್ತು ಅವಳ ಮುಖ ನೋಡೋದಕ್ಕೂ ಅವನಿಗಿಷ್ಟ ಇಲ್ಲ. ಇದೇ ಅತ್ತೆ ನಮಗೆ ಬೇಕಾಗಿದ್ದಿದ್ದು. ಹೌದು ಚಂಚಲ, ನಂದನ್ ಪದ್ಮಿನಿನ ಪ್ರೀತಿ ಮಾಡೋದು ನೋಡಿ ನನ್ನ ಹೊಟ್ಟೆ ಉರಿದೋಗ್ತಿತ್ತು. ಅವಳಿಗೆ ಯಾಕೆ ಇಷ್ಟೊಂದು ಐಶ್ವರ್ಯ ಅಂತ. ಆದರೆ ಇವತ್ತು ಅವಳ ಮುಖಕ್ಕೆ ಸರಿಯಾಗಾಯ್ತು ನೋಡು. ಅವರಿಬ್ರು ನಿನ್ನೆ ಯಾವ ಲಾಂಗ್ ಡ್ರೈವ್ಗೂ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ಅವರಿಬ್ರು ಮಧ್ಯೆ ಏನೂ ಭಿನ್ನಾಭಿಪ್ರಾಯ ಬಂದೇ ಹೋಗಿರೋದು. ಇಲ್ಲಿ ಮನೆ ತುಂಬ ಜನ ಇರ್ತೀವಿ, ಅದರಲ್ಲೂ ಅಮ್ಮಾಜಿ ಇರ್ತಾರೆ. ಜಗಳ ಆಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಆಜಿ ಹೋಗಿ ಜಗಳ ಮಾಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಅವರಿಬ್ರು ಮದುವೆ ಆಗಿ ಇನ್ನೂ 2 ವಾರನೂ ಆಗಿಲ್ಲ. ಅಷ್ಟು ಬೇಗ ಅವರಿಬ್ರು ಮಧ್ಯೆ ಮನಸ್ತಾಪ ಆಗೋದಕ್ಕೆ ಅಂಥದ್ದು ಏನು ನಡೆದಿರ್ಬೋದು ಅತ್ತೆ? ಗೊತ್ತಿಲ್ಲ, ನಂದನ್ ಹತ್ರನೇ ಬಾಯ್ ಬಿಡಿಸ್ಬೇಕು. ಆದರೆ ನಂದನ್ ಹತ್ರ ಏನು ಕೇಳಬೇಕು? ಈ ವಿಷಯ ಏನಾದರೂ ಅಮ್ಮಾಜಿ ಗೊತ್ತಾದರೆ ಬಯಸ್ಕೋಬೇಕಾಗತ್ತೆ. ಈ ಮನೇಲಿ ಏನೇ ನಡೆದ್ರೂ ಅಮ್ಮಾಜಿದೊಂದು ಅಟ್ಗಾಲ್ ಇದ್ದೇ ಇರುತ್ತಲ್ಲ. ಅವರಿಬ್ರು ಯಾಕೆ ಜಗಳ ಆಡಿದ್ರು, ಏನು ವಿಷಯ ಅನ್ನೋದಕ್ಕಿಂತ ಮುಖ್ಯ ಆಗಿರೋ ಜಗಳನ ಹೇಗೆ ದೊಡ್ಡದು ಮಾಡೋದು ಅಂತ. ನಾವಿಬ್ರು ಅವತ್ತೇ ಮಾತಾಡ್ಕೊಂಡ್ವಲ್ಲ ಅತ್ತೆ, ನಂದನ್ಗೆ ಪದ್ಮಿನಿ ಮೇಲಿರೋ ಪ್ರೀತಿನ ಹೇಗೆ ಕಮ್ಮಿ ಮಾಡಬೇಕು ಅಂತ. ನಮಗೀಗ ಟೈಮ್ ಬಂದಿದೆ. ಅವರಿಬ್ರು ಮಧ್ಯ ಆಗಿರೋ ಈ ಚಿಕ್ಕ ಬಿರುಕನ್ನ ಹೇಗೆ ದೊಡ್ಡದು ಮಾಡೋದು ಅಂತ. ಈಗದು ದೊಡ್ಡ ವಿಷಯ ಅಲ್ಲ ಬಿಡು. ಅಲ್ಲ, ಹಬ್ಬನೇ ಮಾಡ್ತಾ ಇದೀವಿ.
ಹೋಳಿಗೆ ಮಾಡದೆ ಇರ್ತೀವ ಹೀ ಏನೋ ಊರ್ವಶಿ. ಹಲೋ ಅಣ್ಣಯ್ಯ, ಅದಕ್ಕೆ ಅವಂಗೆ ಸ್ಯಾನೆ ಜ್ವರ ಬಂದೈತೆ. ಹೌದಾ? ಹ್ಞೂ ಅಣ್ಣಯ್ಯ, ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಆಯಾಸ ಆಗಿ ಜ್ವರ ಬಂದೈತೆ. ಮೈ ಸ್ಯಾನೆ ಸುಡ್ತಾ ಐತೆ. ಆಸ್ಪತ್ರೆ ಕರ್ಕೊ ಹೋಗುವ ಅಂದ್ರೆ ಕೈಲಿ ಬಿಡಿ ಗಾಸು ಇಲ್ಲ. ಹೊಟ್ಟೆಗಾರು ಏನಾರು ಕೊಡುವ ಅಂದ್ರೆ ಮನೇಲಿ ತಿನ್ಸಿ ಎಲ್ಲ ಏನೂ ಇಲ್ಲ. ನಂಗೆ ಏನು ಮಾಡಬೇಕು ಅಂತನೂ ಗೊತ್ತಾಯ್ತಾ ಇಲ್ಲ ಅಣ್ಣಯ್ಯ. ಕಡವ ನಾನು ಅಕ್ಕಿ ಬೇಳೆ ರೇಷನ್ ಎಲ್ಲ ತಗೊಂಬರ್ತಾಯಿದ್ದೀನಿ ಕಡವ. ಹೌದಾ? ನೀವು ಒಂದು ಕೆಲಸ ಮಾಡ್ಬಿಡು, ನೀನು ತಡ ಮಾಡಬೇಡ, ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರ್ಸವ. ಹಾಂ, ನಾನು ಬ್ಯಾಗ್ ಬಂದ್ಬಿಡ್ತೀನಿ, ತಡ ಮಾಡಬೇಡ, ಹೋಗು ಹೋಗು ಬೇಗ ಹೋಗು. ಯಾಕಕ್ಕ ಏನಾಯ್ತು? ನಂದನ್ ಅವ್ರು ಏನಂದ್ರು? ಪೂರ್ವಿ, ನಂದನ್ ಅವರು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಕಣೆ. ಅವ್ರನ್ನ ಹೆಂಗ್ ಸಮಾಧಾನ ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಎಂತೆಂಥ ಪರಿಸ್ಥಿತಿ ಬಂದಾಗೂ ನಂದನ್ ಅವರು ನನ್ನ ಜೊತೆಲಿದ್ರು. ಮೊದಲನೇ ಸಲ ನಾನು ಡ್ಯಾನ್ಸ್ಗೆ ಹೋದೆ ಅಂತ ಗೊತ್ತಾದಾಗ ಕೋಪ ಮಾಡಿಕೊಂಡ್ರು. ಆಮೇಲೆ ನನ್ನ ಕ್ಷಮಿಸಿದ್ರು. ಮದುವೆ ಬೇಡ ಅಂತ ಎಷ್ಟೇ ಆಟ ಮಾಡಿದ್ರು ನನ್ನ ಬಿಟ್ಕೊಡ್ಲಿಲ್ಲ. ಆದ್ರೆ ಈಗ ಅವ್ರಿಗೆ ನನ್ನ ಮೇಲೆ ವಿಶ್ವಾಸನೇ ಹೊರಟೋಗೈತೆ ಕಣೆ. ಏನಕ್ಕ ಹೇಳ್ತಿದ್ಯಾ? ನಾನೊಂದು ತೀರ್ಮಾನಕ್ಕೆ ಬಂದೀವಿ ಪೂರ್ವಿ. ಹೆಂಗಿದ್ರು ನಂದನ್ ಅವ್ರಿಗೆ ಎಲ್ಲ ವಿಷಯ ಗೊತ್ತಾಗೈತೆ. ಈ ಸತ್ಯ ಸೆರ್ಗಲ್ ಕಟ್ಟಿರೋ ಕೆಂಡ ಥರ ನಿಧಾನಕ್ಕೆ ಸುಡ್ತಾ ಹೋಗ್ತೈತೆ. ಎಲ್ಲ ಸುಟ್ಟು ಬೂದಿ ಆಗೋಕ್ಕೂ ಮುಂಚೆ ಇದಕ್ಕೊಂದು ಪರಿಹಾರ ಮಾಡಲೇಬೇಕು. ಹೆಂಗಿದ್ರು ಇವತ್ತು ನಾಳೆ ಮನೆಯವ್ರಿಗೆಲ್ಲ ವಿಷಯನೂ ಗೊತ್ತಾಗ್ತೈತೆ. ಅಲ್ಲಿವರೆಗೂ ನಾನು ಹಿಂಗೆ ಕೊರಗ್ತಾ ಇರೋಕ್ಕೆ, ನಂದನ್ನೋರ್ ಕೋಪ ತಾಳಕ್ಕೆ ನನಗಾಗಕ್ಕಿಲ್ಲ ಪೂರ್ವಿ. ಅದಕ್ಕೆ ಎಲ್ಲ ವಿಷಯನೂ ಮನೆಯವ್ರಿಗೆ ಹೇಳೋಣ ಕಣೆ. ಅಕ್ಕ, ನಿನ್ ಕೈ ಮುಗಿತೀನಿ ಕಣೆ. ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡ. ನನ್ನನ್ನ ಇದರಲ್ಲಿ ಸಿಕ್ಕಾಕಿಸ್ಬೇಡ. ನಿನ್ ತಮ್ಮಯ್ಯ ಕಣೆ. ನಿನ್ನ ಸಿಕ್ಕಾಕ್ಸಿಲ್ಲ ಪೂರ್ವಿ, ನಿನಗೆ ನ್ಯಾಯ ಸಿಗೋ ಹಂಗೆ ಮಾಡ್ತಿದ್ದೀನಿ. ನಿನಗಿದೆಲ್ಲ ಅರ್ಥ ಆಗಕ್ಕಿಲ್ಲ. ನೀನಿನ್ನೂ ಚಿಕ್ಕೋಳು. ಸುಮ್ಕೆ ನನ್ನ ಮಾತು ಕೇಳು ಅಕ್ಕ. ಒಂದೇ ಒಂದು ನಿಮಿಷ ನನ್ನ ಮಾತನ್ನ ಕೇಳಿಸ್ಕೊ. ನೀನೇ ಹೇಳಕ್ಕ, ನನಗೂ ಈ ಮನೆಗೂ ಏನ್ ಸಂಬಂಧ? ನನಗೂ ನಂದನವ್ರಿಗೂ ಏನಕ್ಕ ಸಂಬಂಧ? ಈ ಗೇಣುದ ತಾಳಿ ಅವ್ರ ಕೈಯಿಂದ ನನ್ನ ಕತ್ತಿಗೆ ಬಿದ್ದಿದ ತಕ್ಷಣ ಈ ಮನೆ ನಂದಾಗ್ಬಿಡ್ತಾಯ್ತಾ? ಇಲ್ಲ ನನಗೆ ನಂದನವ್ರ ಮೇಲೆ ಪ್ರೀತಿ ಬಂದ್ಬಿಡ್ತಾಯ್ತಾ? ಎಲ್ಲ ಸಂಬಂಧಕ್ಕೂ ಮೂಲ ಪ್ರೀತಿ ಕಡೆ. ಪ್ರೀತಿ ಇದ್ರೇನೆ ಅಲ್ವಾ ಮದುವೆ ಆಗೋಕ್ ಸಾಧ್ಯ, ಆ ಮದುವೆ ಉಳಿಯೋಕ್ ಸಾಧ್ಯ. ಪ್ರೀತಿ ಇದ್ರೇನೆ ಅಲ್ವೇನೆ ಒಂದು ಮನೆ ಅಂತ ಅನ್ನಿಸ್ಕೊಳಕ್ ಸಾಧ್ಯ. ಈಗ ನೀನ್ ಎಲ್ರಿಗೂ ಎಲ್ಲ ವಿಷಯ ಹೇಳಿ ಈ ಮನೆಯಿಂದ ಆಚೆ ಹೊರಟೋದ್ರೆ ನಾನು ನಂದನವರು ಪ್ರೀತಿಯಿಂದ ಜೀವನ ನಡೆಸ್ತೀವಿ ಅಂತ ಅಂದ್ಕೊಂಡಿದ್ಯಾ? ಅಥವಾ
ನಂದನ್ ಅವ್ರಿಗೆ ನಿನ್ ಮೇಲಿರೋ ಪ್ರೀತಿ ಸತ್ತೋಗ್ತೈತೆ ಅಂತ ಅಂದ್ಕೊಂಡಿದ್ಯಾ? ಖಂಡಿತವಾಗ್ಲೂ ಇಲ್ಲ ಕಣೆ. ಆದ್ರೆ ಪೂರ್ವಿ ಅದೇ ತಾನೇ ನ್ಯಾಯ. ನ್ಯಾಯ ಅಲ್ಲ ಅಕ್ಕ, ಇದು ನಿನಗಾಗಿರೋ ಅನ್ಯಾಯ. ನಂದನ್ ಅವ್ರ ಪ್ರೀತಿಗಾಗಿರೋ ಅನ್ಯಾಯ. ಇದು ನನಗೂ ಅನ್ಯಾಯನೇಯ. ಅದಕ್ಕೆ ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನೀನು ನಂದನವರು ಒಂದಾಗ್ಬೇಕು ಕಣೆ. ಅಕ್ಕ, ನಿನ್ನ ಕೈ ಮುಗ್ದು ಕೇಳ್ಕೋತೀನಿ ಕಣೆ, ದಯವಿಟ್ಟು ಎಲ್ರಿಗೂ ಎಲ್ಲ ವಿಷಯ ಹೇಳ್ಬೇಡ. ನಂದನವ್ರ ಜೊತೆ ಮಾತಾಡಿ ಎಲ್ಲ ಸರಿ ಮಾಡ್ಕೊಂಡು ಅವ್ರ ಜೊತೆ ಖುಷಿಯಾಗಿ ಜೀವನ ನಡೆಸೆ. ಪೂರ್ವಿ, ಇದೆಲ್ಲ ಮಾತಾಡಕ್ಕಷ್ಟೇ ಕಣೆ ಚಂದ. ಆದ್ರೆ ಈ ಸಮಾಜ, ಯಾವ ಸಮಾಜ ಅಕ್ಕ? ನಮ್ಮ ಬದುಕನ್ನ ನಾವೇ ಬದುಕಬೇಕು, ನಮ್ಮ ನೋವನ್ನ ನಾವೇ ಅನುಭವಿಸ್ಬೇಕು, ನಮ್ಮ ಖುಷಿನ ನಾವೇ ಕಂಡ್ಕೋಬೇಕು. ಈ ಸಮಾಜ ಅದು ಯಾವುದು ಮಾಡೋಕ್ಕಿಲ್ಲ ಕಣೆ. ನೋಡು, ನೀನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಮೊದಲು ನಿನ್ನ ಬಗ್ಗೆ, ನಂದನ್ ಅವ್ರ ಬಗ್ಗೆ ಯೋಚನೆ ಮಾಡು. ಹಾಗೆ ನಿನ್ಗೆಲ್ಲ ಅರ್ಥ ಆಗ್ತೈತೆ. ಇಷ್ಟಕ್ಕೂ ಈ ಸತ್ಯ ಆಚೆ ಬಂದ್ರೆ ಅಲ್ವಾ ಈ ಪ್ರಶ್ನೆ ಬರೋದು. ಇದು ನಮ್ಮ 3 ಜನರಲ್ಲೇ ಮಣ್ಣಾಗೋಗ್ಲಿ, ಯಾಕೆಲ್ರಿಗೂ ಗೊತ್ತಾಗ್ಬೇಕು? ನೋಡಕ್ಕ, ಈ ಮನೆ ಸೊಸೆ ಆಗ್ಬೇಕು ಅಂತ ಆಸೆ ಪಟ್ಟವಳು ನೀನು, ನಂದನವ್ರ ಜೊತೆ ಬದುಕಬೇಕು ಅಂತ ಕನ್ಸ್ಕೊಂಡವಳು ನೀನು. ಈಗಲೂ ಅಷ್ಟೇ, ನಂದನವರು ಊಟ ಮಾಡಿಲ್ಲ ಅಂತ ನೊಂದ್ಕೊಂಡವಳು ನೀನೇ ಹೊರತು ನಾನಲ್ಲ ಕಣೆ. ನೀನವ್ರನ್ನ ತುಂಬಾ ಪ್ರೀತಿಸ್ತಾ ಇದೀಯಾಕ. ಇದೊಂದು ಪ್ರೀತಿ ಸಾಕು ನೀನವ್ರ ಜೊತೆ ಜೀವನ ನಡೆಸೋದಕ್ಕೆ. ಅದೇ ನಿನ್ನ ಅರ್ಹತೆ. ಇನ್ನು ಮುಂದೆನಾದ್ರೂ ನನ್ನನ್ನ ಅವರನ್ನ ಒಂದು ಮಾಡ್ತೀನಿ ಅನ್ನೋ ಹುಚ್ಚು ಆಲೋಚನೆನ ಬಿಟ್ಟು ಅವ್ರ ಪ್ರೀತಿಗೆ ಬೆಲೆ ಕೊಟ್ಟು ಅವ್ರ ಜೊತೆ ಬದುಕಕ್ಕ. ಮನೆಯವ್ರಿಗೆಲ್ಲ ಸತ್ಯ ಹೇಳೋ ಧೈರ್ಯ ಮಾಡ್ತಿರೋ ನೀನು. ನಂದನ್ ಅವ್ರಿಗೆ ನಿಂದೇನು ತಪ್ಪಿಲ್ಲ ಅನ್ನೋದನ್ನ ಅರ್ಥ ಮಾಡ್ಸಕ್ ನೋಡು.